ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಕೊಬ್ಬರಿ ಹೋಳಿಗೆ ಮಾಡ್ತಾ ಇದ್ದೀನಿ. ಮತ್ತೆ ಮಾಡೋದು ಕೂಡ ತುಂಬ ಸುಲಭ. ಇದನ್ನು ಒಂದು ಅರ್ಧ ಗಂಟೆನಲ್ಲಿ ನಿಮಗೆ ಟೈಮ್ ಇದ್ದರೆ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ಸಣ್ಣ ಸೈಜಿಂದು ಮಾಡ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ತುಂಬ ಅನುಕೂಲ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ 1 ಕಪ್ನಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದು ಬೆಲ್ಲದಿಂದ ಮಾಡಿರುವಂಥದ್ದು. ಅದಕ್ಕೆ 1 ಕಪ್ಪು ಬೆಲ್ಲ ತಗೊಂಡಿದ್ದಕ್ಕೆ 1 ಕಪ್ ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಬೆಲ್ಲ ನೀರಲ್ಲಿ ಕರಗಬೇಕು. ಈಗ ಈ ಥರ ನೋಡಿ, ಸಂಪೂರ್ಣವಾಗಿ ಕರಗ್ತಾ ಇದೆ. ಈಗ ಈ ಥರ ಕರಗಿದ ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಆರಕ್ಕೆ ಬಿಡೋಣ. ತುಂಬ ಏನು ಆರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಪಾತ್ರೆಯಲ್ಲಿ ನೀವು ಹೂರಣ ಮಾಡ್ಕೋತಾ ಇದ್ದೀರಾ ಅದಕ್ಕೆ ಈ ನೀರನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ 2 ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಸಿಗತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಈಗ ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು. 2 ಕಪ್ನಷ್ಟು ನಾನು ಕೊಬ್ಬರಿ ಪುಡಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಮಾರ್ಕೆಟಿಂದ ತಂದಿರೋ ಅಂಥದ್ದು. ಇದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ವಿವರಣೆನ. ಈಗ ನೋಡಿ, ಸಣ್ಣ ಊರಿನಲ್ಲಿ ಈ ಥರ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಅದು ಡ್ರೈ ಆಗ್ತಾ ಬರುತ್ತೆ. ಈಗ ನೋಡಿ, ಮಿಶ್ರಣ ಡ್ರೈ ಆಗ್ತಾ ಇದೆ. ಅದರಲ್ಲಿರೋ ಒಂದು ನೀರಿನ ಅಂಶ ಇತ್ತಲ್ಲ, ಬೆಲ್ಲದ ನೀರಿನ ಅಂಶ, ಅದು ಕ್ರಮೇಣ ಹೋಗ್ತಾ ಇದೆ. ಈಗ ಈ ಥರ ಆಗ್ತಾ ಇದ್ದಾಗ ಒಂದ್ಸಲ ನೀವು ಚೆಕ್ ಮಾಡಿ ನೋಡ್ಕೋಬೇಕು. ಈ ಥರ ಉಂಡೆ ಬರೋ ಹಾಗೆ ಆದರೆ ಆ ಹದ ಸರಿಯಾಗಿದೆ ಅಂತ ಅರ್ಥ. ಜೊತೆಗೆ ಸಾಫ್ಟಾಗಿ ಕೂಡ ಇರಬೇಕು. ಹಾಗಾಗಿ 95 ಭಾಗ ಅದು ಡ್ರೈ ಆದಾಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಪೂರ್ತಿಯಾಗಿ ಡ್ರೈ ಮಾಡಿಕೊಂಡ್ರೆ ಆರಿದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಹೋಳಿಗೆ ತಟ್ಟಕ್ಕೆ ಬರಲ್ಲ. ಹಾಗಾಗಿ ನಾನು ಸ್ವಲ್ಪ ಮಾಯಿಶ್ಚರು ಅಥವಾ ತೇವಾಂಶ ಇರಬೇಕಾದ್ರೇ ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಆರಕ್ಕೆ ಬಿಟ್ಬಿಡೋಣ. ಈಗ ಆಗಿದೆ, ಇದು ಕರೆಕ್ಟಾಗಿರೋ ಹದ ಬಂದಿದೆ. ಆರಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಪಾತ್ರೆಗೆ ನಾನು ಕಣಕಕ್ಕೆ 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು 1/4 ಸ್ಪೂನಷ್ಟು ಅರಿಶಿನ, 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಚಿರೋಟಿ ರವೆನಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಮೈದಾ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ಮೊದಲನೇದಾಗಿ ಎಣ್ಣೆ ಹಾಕೋದು ಬೇಡ, ತಕ್ಷಣ ತುಂಬ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಈ ಥರ ಮಾಡಿಕೊಂಡು ನೀರಲ್ಲೇ ಮೊದಲನೇದಾಗಿ ಕಲಿಸ್ಕೋಬೇಕು. ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಮೃದುವಾಗಿ 6 ರಿಂದ 7 ನಿಮಿಷ ನಾದ್ಕೋಬೇಕಾಗತ್ತೆ. ಈ ಥರ ಮಾಡ್ಕೋತಾ ಇರಬೇಕು. ಈಗ ನೋಡಿ, ಸಾಫ್ಟಾಗಿ ಆಗಿದೆ. ಈ ಹದದಲ್ಲಿ ನಾನು 2 ಸ್ಪೂನು, ಒಟ್ಟಾರೆ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ತಿರ್ಗಾ 4 ರಿಂದ 5 ನಿಮಿಷ ಇದನ್ನು ನಾದ್ಕೋಬೇಕು. ಹೀಗೆ ಮಧ್ಯೆ ಮಧ್ಯೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಬಂದಾಗ ಮಾಡಿಕೊಂಡು 1 ಅಥವಾ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ನೆನೆಯೋಕ್ಕೆ ಬಿಡೋಣ. ಸುಮಾರು ಅರ್ಧ ಗಂಟೆ ನೆನಿಬೇಕು ಇದು. ಈಗ ಮುಚ್ಚಳ ಮುಚ್ಚಿ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಹೂರಣ ಸಂಪೂರ್ಣವಾಗಿ ಆರಿದೆ. ನೋಡಿ, ಈ ಥರ ಮೃದುವಾಗಿ ಇರಬೇಕು. ನಿಮಗೆ ಯಾವ ಸೈಜಿನ ಹೋಳಿಗೆ ಬೇಕೋ ಆ ಥರ ನಾನು ಸ್ಟಫ್ನ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ತಯಾರಿ ಮಾಡ್ಕೋತಾ ಇದ್ದೀನಿ. ಈಗ ನಮ್ಮ ಕಣಕ ಕೂಡ ನೆಂದಿದೆ. ಅದನ್ನು ಇನ್ನೂ 10 ಸೆಕೆಂಡು ಈ ಥರ ನಾದ್ಕೊಂಡು ಅದನ್ನು ಕೂಡ ಡಿವೈಡ್ ಮಾಡ್ಕೋಬೇಕು. ಈಗ ಸ್ವಲ್ಪ ಭಾಗನ ತಗೊಂಡು ನಾರ್ಮಲ್ ಆಗಿ ನಾವು ಹೋಳಿಗೆ ಮಾಡ್ತೀವಲ್ಲ, ಬೇಳೆದು ಅಥವಾ ಕಾಯ್ದು, ನೋಡಿ ಈ ಥರ ಸಾಫ್ಟಾಗಿ ಇರಬೇಕು. ಆಗ ತುಂಬ ಮೃದುವಾಗಿ ಇರುತ್ತೆ ಹೋಳಿಗೆ. ಇದನ್ನು ಒಂದು ಅಂಗೈ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಸಮವಾಗಿ ಮಾಡಿಕೊಂಡು ಅದರಲ್ಲಿ ನಾವು ಈಗಾಗಲೇ ಮಾಡಿಕೊಂಡು ಇಟ್ಕೊಂಡಿರೋ ಅಂಥ ಹೂರಣದ ಉಂಡೆಯನ್ನು ಇಟ್ಕೊಂಡು ಎಲ್ಲ ಬದಿಯಿಂದ ಈ ಥರ ಕ್ಲೋಸ್ ಮಾಡ್ಕೋತಾ ಬರಬೇಕು. ನಾನು ಮೊದಲೇ ಹೇಳಿದಾಗೆ ಹೂರಣ ತುಂಬ ಗಟ್ಟಿಯಾದರೆ ನಿಮಗೆ ತಟ್ಟಕ್ಕೆ ಬರಲ್ಲ. ಹಾಗಾಗಿ
ಸ್ವಲ್ಪ ತೇವಾಂಶ ಇಟ್ಕೊಂಡಿರಬೇಕು. ಈಗ ಆಗಿದೆ. ಇದನ್ನು ನಾನು ಒಂದು ಬಟರ್ ಪೇಪರ್ ಮೇಲೆ ತಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹೋಳಿಗೆ ಪೇಪರ್ ಅಂತ ಸಿಗತ್ತಲ್ಲ ಅದು, ಇಲ್ಲ ಬಾಳೆ ಎಲೆ ಯಾವುದ್ರ ಮೇಲಾದ್ರೂ ತಟ್ಕೋಬೋದು. ಈ ಥರ ಕೈಯಿಂದ ಮೊದಲನೇದಾಗಿ ಸ್ವಲ್ಪ ಅಗಲ ಮಾಡಿಕೊಂಡು ಅದ್ರ ಮೇಲೆ ನಾನು ಇನ್ನೊಂದು ಬಟರ್ ಪೇಪರ್ನ ಇಟ್ಕೋತಾ ಇದ್ದೀನಿ. ಈಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಅದ್ರ ಮೇಲೆ ಇನ್ನೊಂದು ಪೇಪರ್ನ ಇಟ್ಕೊಂಡು ಲಟ್ಟಣಿಗೆ ಸಹಾಯದಿಂದ ಈ ಥರ ಎಲ್ಲ ಬದಿಯಿಂದ ಲಟ್ಟಿಸ್ಕೋತಾ ಬರಬೇಕು. ತುಂಬ ತೆಳ್ಳಗೆ ಬರುತ್ತೆ. ಆನಂತರ ಈ ಮೇಲ್ಪದರ ತೆಗೆದು ಈಗಾಗಲೇ ತವಾ ಕಾಯಕ್ಕೆ ಇಟ್ಟಿದ್ದು ಅದರ ಮೇಲೆ ಈ ಥರ ಹಾಕಿ ನಿಧಾನಕ್ಕೆ ನೀವು ಪೇಪರ್ನ ಅಥವಾ ಎಲೆನ ತೆಕ್ಕೊಂಡು ಬರ್ಬೋದು. ಮೀಡಿಯಮ್ ಊರಿನಲ್ಲಿ ಎರಡೂ ಬದಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಬದಿ ಆಗಿದೆ ಅಂತಂದರೆ ಇನ್ನೊಂದು ಕಡೆ ಕೂಡ ಬೇಯಿಸ್ಕೋಬೋದು. ಈಗಾಗಿದೆ, ಇದು ತೆಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ತುಪ್ಪದ ಜೊತೆ ಮತ್ತು ಹಾಲು ಜೊತೆ ಸರ್ವ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.